ಈಗ ಪೂಜ್ಯರಿಂದ ಆಶೀರ್ವಚನ ನೋಡಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಧರ್ಮಗುರು ಬಸವಣ್ಣನವರನ್ನ ಸ್ಮರಿಸಿಕೊಂಡು ನೂತನ ಅನುಭವ ಮಂಟಪದ ಶಿಲ್ಪಿ, ಕನ್ನಡದ ಪಟ್ಟದೇವರೆಂದೇ ಖ್ಯಾತನಾಮರಾದ ಮದ್ಗನಲಿಂಗ ಚಕ್ರವರ್ತಿ ಡಾಕ್ಟರ್ ಚನ್ನಬಸವ ಪಟ್ಟದೇವರನ್ನ ಸ್ಮರಿಸಿಕೊಂಡು ಎನ್ನ ಅಂತರಂಗದ ಶಕ್ತಿ ಮಾತೃ ಹೃದಯಗಳ ಪರಮ ಪೂಜ್ಯರ ಪಾದಕಮಲಗಳಿಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸಿ, ಇಂದಿನ ದಿವಸ ಜ್ಯೋತಿ ಶಿವಕುಮಾರ್ ಶೆಟ್ಕಾರ್ ಒಂದು ಬೆಳ್ಳಿ ಹಬ್ಬ ಕಲ್ಯಾಣ ಮಹೋತ್ಸವದ ಒಂದು ವಾರ್ಷಿಕೋತ್ಸವ ಸಮಾರಂಭದಲ್ಲಿ ಪಾಲ್ಗೊಂಡಂಥ ತಮ್ಮೆಲ್ಲರಿಗೂ ನನ್ನ ಭಕ್ತಿಪೂರ್ವಕ ಶರಣು ಶರಣಾರ್ಥಿ. ನಾನು ನಿಜಕ್ಕೂ ಏನೋ ಹೇಳಬೇಕಂದೆ, ಸಿದ್ದರಾಮ ಗೊಗ್ಗ ಸರ್ ಅವರ ಮಾತುಗಳೆಲ್ಲ ಕೇಳಿದಾಗ ಹೃದಯಕ್ಕೆ ಭಾಳ ಅದು ಒಂದು ರೀತಿ ಅದು ಭಾಳ, ಯಾಕಂದ್ರೆ ಸಣ್ಣಂದಾಗಿನ ಹಿಡಿದು ನಾವು ಕಣ್ಣಾರೆ ನೋಡಿದವ್ರು ಇದ್ದೀವಿ. ಆ ಸಮಸ್ಯೆಗಳು, ಆ ತೊಂದರೆಗಳು, ಆ ಕಷ್ಟಗಳು, ಆ ನೋವುಗಳು ಏನಿವೆ ಕಣ್ಣಾರೆ ನೋಡಿದವ್ರು ಇದ್ದೀವಿ. ಆ ಮಾತುಗಳು ಹೇಳೋಗೆಲ್ಲ ಮನಸ್ಸು ಒಂಥರ ಒಂದು ರೀತಿ ರೋಮಾಂಚಕ ಮಾಡ್ತು. ಯಾಕಂತಂದ್ರೆ ಅವರು ಹೇಳಿದ್ದು ಸತ್ಯ. ಅದು ಅವ್ರು ಯಾವುದೂ ಇದ್ದಿಂದ ಏನದನೋ ವಾಸ್ತವ ಸ್ಥಿತಿ ಭಾಳ ಜನ ಬೆಳೆದ ತಕ್ಷಣ ಹೇಳಿಕ್ಕೆ ಹಿಂದೆ ಮುಂದೆ ನೋಡ್ತಾರೆ. ಆದ್ರೆ ಏನದ ಇದ್ದಿದ್ದು ಅದು ಉಳಿದವ್ರಿಗೆ ಒಂದು ಸ್ಫೂರ್ತಿ ಆಗ್ತದ, ಪ್ರೇರಣೆ ಆಗ್ತದ. ಯಾಕಂದ್ರೆ ಭಾಳ ಜನ ಏನರ ಇಲ್ಲ ಅಂದ ತಕ್ಷಣ ನೇರವಾಗಿ ಯಾವ್ಯಾವೋ ಮಾರ್ಗಕ್ಕೆ ಹೋಯ್ತಾರೆ. ಆದ್ರೆ ಅಪ್ಪೋರು ನಮಗೆ ಸಿಕ್ಕಾರಂತ ತಿಳ್ಕೊಂಡು ಇವತ್ತು ಎಷ್ಟೋ ಕುಟುಂಬಗಳು ಸಮೃದ್ಧಿ ಅವ ಅಲ್ಲಕ್ಕೆ ಇದೊಂದು ಉದಾಹರಣೆ ಅಂತಕ್ಕಂಥ ಮಾತನ್ನು ತಿಳಿಸಿ, ಇಲ್ಲಿ ವಿಶೇಷವಾಗಿ ಏನು ನಮ್ಮ ಗೊಗ್ಗ ಸರ್ ಅವ್ರ ತಾಯಿಯವರು, ಶಾರದಾ ತಾಯಿಯವರು, ಅವರು ಇವತ್ತು ಗುರುಕುಲ ಮಠ ಅವರು ಒಂದು ರೀತಿ ಹೆಂಗೆ ಅವ್ರ ಮಕ್ಕಳಿಗಟ್ಟೆ ಮಕ್ಕಳು ತಿಳ್ಕೊಂಡಿಲ್ಲ. ಅಲ್ಲಿ ಪ್ರತಿಯೊಂದು ಕಾರ್ಯ ಏನು ಮಾಡಿದ್ರು ನನ್ನ ಮಕ್ಕಳಿಗಾಗಿ ನಂದೇ ಎಂಬ ಭಾವ ಇಟ್ಕೊಂಡು ಮಾಡಿದ ಪ್ರತಿಫಲನೇ ಇವತ್ತು ಸಿದ್ದರಾಮ ಗೊಗ್ಗ ಸರ್ ಅವರು ಇಷ್ಟು